ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಹಮ್ಮಿಕೊಂಡ 5ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನ ಧಾರವಾಡದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಿತು. ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಡಾ ಎಂಎ ಮುಮ್ಮಿಗಟ್ಟಿ, 5ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅಧ್ಯಕ್ಷರಾದ ರಾಹುಲ್ ದತ್ತಪ್ರಸಾದ್, ಮಕ್ಕಳ ಅಕಾಡೆಮಿ ಅಧ್ಯಕ್ಷರಾದ ಡಾ ರಾಜನ್ ದೇಶಪಾಂಡೆ, ಡಾ ಮೊಹಮ್ಮದ್ ರಶೀದ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಅನಿಲ್ ಕುಮಾರ್ ಪಾಟೀಲ್, ಡಾ ಲತಾ ಎಸ್ ಮುಳ್ಳೂರು, ರಾಷ್ಟ್ರೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ, ಹಿರಿಯ ಪತ್ರಕರ್ತರಾದ ರಂಜಾನ್ ದರ್ಗಾ, ಸುರೇಶ್ ಹಿರೇಮಠ್, ನ್ಯಾಯವಾದಿ ಡಾ ಕಲ್ಮೇಶ್ ಹವರಿಪೇಟ್, ರಂಗಕರ್ಮಿ ಡಾ ಪ್ರಭು ಹಂಚಿನಾಳ, ನಿರ್ಮಾಪಕರು ನಿರ್ದೇಶಕರಾದಂಥ ಅನೀಸ್ ಬಾರುದವಾಲೆ, ಇದು ರಂಗಕರ್ಮಿ ಡಾ ಎಲ್ಆರ್ ಬುದಿಹಾಳ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ 5ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಚಾಲನೆ ನೀಡಿದರು. ಈ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಕಲಾವಿದರಾದ ರಮೇಶ್ ಹಿರೇರೆಡ್ಡಿ, ಕಿರಣ್ ಸಿದ್ದಾಪುರ, ವೀರನಗೌಡ ಸಿದ್ದಾಪುರ್, ಪ್ರೇಮಾ ನಡುವಿನಮನಿ, ಬಾಬಾಜಾನ್ ದರೂರ್, ಗೀತಾ ಚಿಕ್ಮಠ್, ಪುಷ್ಪಾ ಹಿರೇಮಠ್, ಭೀಮೋ ಘಟಾವಿ, ಪ್ರಕಾಶ್ ಕ್ಷತ್ರಿಯ ಹಾಗೂ ಮಕ್ಬೂಲ್ ಹುಣಸಿಕಟ್ಟಿ ಸೇರಿದಂತೆ ಮೊದಲಾದವರು ಇದ್ದರು. ಈ ಕಾರ್ಯಕ್ರಮದ ವಂದನಾರ್ಪಣೆ ರವೀಂದ್ರ ಪಾವುಸ್ಕರ್ ನಿರ್ವಹಿಸಿದರು. ಈ ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಧಾರವಾಡದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಹಳ ಸಂತೋಷ. ಧಾರವಾಡ ಇಸ್ ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ಇಲ್ಲಿ ಮುಮ್ಮಿಗೆಟ್ಟಿಯವರು ಮಾಡಿದ್ದಾರೆ. ಬಹಳ ಸಂತೋಷ. ಮುಮ್ಮಿಗೆಟ್ಟಿ ಹ್ಯಾಸ್ ಟೇಕನ್ ಅಪ್ ಲಾಟ್ ಆಫ್ ಇನಿಷಿಯೇಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಫಾರ್ ಲಾಂಗ್ ಟೈಮ್. ಮುಮ್ಮಿಗೆಟ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಾವು ದರಾ ಬೇಂದ್ರೆ ಅವ್ರು ಹೇಳ್ತಿದ್ರು, ನಾನು DR ಬೇಂದ್ರೆ, ಹುಟ್ಟಿದಾಗ ನಾನು ಡಾಕ್ಟರ್ ಅಂತ. ಹಾಗೆ ಇವರು MA ಮುಮ್ಮಿಗೆಟ್ಟಿ, ಹುಟ್ಟಿದಾಗ MA ಸಿಕ್ಬಿಟ್ಟದ ಅವರಿಗೆ. ಹುಟ್ಟಿದಾಗಿಂದ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇದೆ, ಅದಾದ ನಂತರ ಡಾಕ್ಟರೇಟ್ ಸಿಕ್ಕಿದೆ. ಆ್ಯಂಡ್ ಹೀಸ್ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ಸಮಥಿಂಗ್ ಡಿಫರೆಂಟ್, ಆ್ಯಂಡ್ ಐ ಆಮ್ ವೆರಿ ಸರ್ಟನ್ ದಟ್ ಯು ವಿಲ್ ಬಿ ಏಬಲ್ ಟು ಡೂ ಮೆನಿ ಗುಡ್ ಥಿಂಗ್ಸ್. ಮೈ ಓನ್ಲಿ ಸಜೆಷನ್ ಇಸ್, ಈ ರೆಗ್ಯುಲರ್ ಫಿಲ್ಮ್ ಮಾಡೋದು ಒಂದು ಪಾರ್ಟು, ಟೇಕ್ ಅಪ್ ಸಮ್ ರೂರಲ್ ಥಿಂಗ್ಸ್ in India. The plenty of things are there wherein we can take up activities related to rural background, so that is going to make a big difference rather than competing with the regular film industry. ರಾಜನ್ ದೇಶಪಾಂಡೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ವಿದುಷಿ ಅನುಶ್ರೀ ಶೆಟ್ಟಿ ಅವರ ಸಾರಥ್ಯದಲ್ಲಿ the festivals all over the world, I would say all over the world. Once again, I would like to thanks to everybody, and then this time we were planned to come with a big team, but lot of difficulties is there, so we couldn't come like that. But I have my colleague with me, Mr. Hussein Munawwar, right now the top director producer of the Maldives. His last 2 movies was mega hit in Maldives, and hopefully today we'll be screening his history-breaking movie Kamana. The movie name is Kamana. I hope you people will be staying here to watch at least a piece of that, the work of our Maldivian technicians, actors and directors. So that is one of the very important thing for us. We are from a very small country comparing to the India. In any way, we cannot compare that. And Indian movies are world number 1 right now. So we are learning from that since from childhood.
and we are following that. So that's how we started making movies. In my 45 years career, this December, on December 10th, I have been completed my 45th year of this industry. As a cameraman, actor, director, producer, editor. So I have been working in every field of the filmmaking. But now I'm really happy that to get an opportunity to work with the youngsters, the newcomers like Hussein. I've been worked with him and it was a lovely experience, and also very soon we are working together again. So I thank you for Hussein for allowing me to participate in this movie in this festival. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು ಅನಿಲ್ ಕುಮಾರ್ ಪಾಟೀಲ್ ಸರ್. ಯಾಕಂದರೆ ಅವರು ಮಹಾಪೌರರಿದ್ದಾಗ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಕೂಡ ಸಮಾರಂಭದ ಒಂದು ಉದ್ದೇಶವನ್ನು 2 ಮಾತುಗಳನ್ನು ಹೇಳಬೇಕಂತ ವಿನಂತಿಸ್ತೇನೆ. ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರು, ಮುಖ್ಯವಾಗಿ ಹೇಳಬೇಕಂದ್ರೆ ಈ ಬರುವಾಗ ಧಾರವಾಡದಿಂದ ಬರುವಾಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ ಕಾರ್ನಲ್ಲೇ ಬಂದೆ. ಅವ್ರು ಮುಂದೆ ಬೆಳಗಾಂ ಹೋದ್ರು, ನಾ ಧಾರವಾಡವರೆಗೂ ಬರ್ತೀನಿ, ಅಲ್ಲಿ ಕಾರ್ಯಕ್ರಮ ಆಯ್ತು ಅಂದೆ. ಅವ್ರು ಯಾವ ಕಾರ್ಯಕ್ರಮ ಅಂದರು, ಹಿಂಗೆ ಫಿಲ್ಮ್ ಫೆಸ್ಟಿವಲ್ ಅಂತಂದೆ. ನಮ್ಮಲ್ಲೂ ಫಿಲ್ಮ್ ಫೆಸ್ಟಿವಲ್ ಅಂದರು. ನನಗೂ ಸಹಿತ ಫಿಲ್ಮ್ ಫೆಸ್ಟಿವಲ್ ನಮ್ಮಲ್ಲಿ ಅಂದರೆ ನನಗೂ ಸಹಿತ ನಾವು ಹೆಮ್ಮೆ ಪಡುವಂಥದ್ದು ವಿಚಾರ ಇದು. ಮತ್ತು ಅದು ಆಶ್ಚರ್ಯನೂ ಆಗ್ತಿತ್ತು. ಗೀತಾ ಅವ್ರು ಬಂದು ನನಗೆ ಕೊಟ್ಟಾಗ ಒಂದೇನೋ ಕಾರ್ಯಕ್ರಮ ಮಾಡ್ತಿರ್ಬೇಕು ಅಂದ್ಕೊಂಡಿದ್ದೆ. ನಾನು ಈ ರೀತಿಯ ಕಾರ್ಯಕ್ರಮ ಅಂತ ನನಗಷ್ಟು ನಮ್ದು ಅದ್ರ ಬಗ್ಗೆ ನಾಲೆಜು ಕೂಡ ಲಿಮಿಟೆಡ್ ಇತ್ತು ನನಗೆ. ಅದೇ ಇದು 5ನೇ ವರ್ಷದ್ದು ಈಗ ಮಾಡ್ತಾ ಇರೋದು. ಬಟ್ ನಮ್ಮ ನಾಲೆಜ್ ಇದ್ರ ಬಗ್ಗೆ ಲಿಮಿಟೆಡ್ ಇತ್ತು. ಸಂತೋಷ್ ಲಾಡ್ ಅವ್ರಂದ್ರೆ ನಾನು ಕಾರ್ ಇಳಿದು ನಾ ಇಲ್ಲಿ ಬರುವಾಗ ನನಗೆ ಅಲ್ಲಿ ಇಳಿಸಿ ಮುಂದೆ ಹೋಗ್ತಾವ ಕಾರ್. ಫಿಲ್ಮ್ ಫೆಸ್ಟಿವಲ್ ಅಂತೇಳಿ ಓಡ್ ಹೊಂಟಿದ್ದೀನಿ, ಅದೇ ಯಾವ್ದಾರ ಪ್ರವಚನ ಇದ್ರೆ ಹೋಗ್ತೀನಿ ಅಂತ ಹೇಳಿದ್ರು ನಾನು. ಅವ್ರು ಹೇಳಿದ್ರು ಕರೆ ಐತೆ ಸರ್. ಇಲ್ಲಿ ಬಂದಾಗ ಇದರ ಉದ್ದೇಶ ಮತ್ತು ಪಾರ್ಟಿಸಿಪೆಂಟ್ಸ್ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಇವನ್ ಅಂತಾರಾಷ್ಟ್ರೀಯ ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಬರ್ತಾ ಇರೋದು ನೋಡಿದರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥದ್ದು. ಅದು ನಮ್ಮ ಧಾರವಾಡದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ ಇದೆ. ಅದಕ್ಕಾಗಿ ಮಮ್ಮಿಗಟ್ಟಿಯವರಿಗೆ ನಾನು ಮತ್ತೊಂದು ಸಲ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ನಾವು ಹೊರಟಾಕತ್ತೀನಿ ಎಲ್ಲರೂ. ಆಮೇಲೆ ಇಲ್ಲಿ ಬಂದ ಮೇಲೆ ಯಾವುದೋ ಹೀರೋಯಿನ್ ಒಂದು ಚಲನಚಿತ್ರ ನಡೆದಿತ್ತು. ಇವರೆಲ್ಲೋ ನೋಡಿರಲಿಲ್ಲ, ನೋಡಕತ್ತಿದ್ದಾರೆ. ಆಮೇಲೆ ಗೊತ್ತಾಯ್ತು ಇಲ್ಲೇ ಅದ ಅಂತೇಳಿ. ಇದು ಯಶಸ್ವಿಯಾಗಲಿ, ಇನ್ನೂ ಪ್ರತಿ ವರ್ಷ ನಡೀಲಿ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳೀಲಿ. ತಮ್ಮೊಂದಿಗೆ ನಾನು ಕೂಡ ಯಾವತ್ತಿಗೂ ಇರ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಕರೆದು ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮಹಾಪೌರರಾಗಿರುವಂತಹ ಅನಿಲ್ ಕುಮಾರ್ ಪಾಟೀಲ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಈ ಇವೆಂಟ್ನ ಅಧ್ಯಕ್ಷರು ಹಾಗೂ ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಈಗ ಡಾಕ್ಟರ್ ರಂಜಾನ್ ದರ್ಗಾ ಸರ್ ಒಂದೆರಡು ಮಾತುಗಳನ್ನು ಹೇಳಬೇಕಂತ ವಿನಂತಿಸ್ತಾ ಇದ್ದೇನೆ. ಧಾರವಾಡದಲ್ಲಿ ಇಂಥ ಒಂದು ಆಶ್ಚರ್ಯಕರವಾದಂಥ ಸಭೆ ಸಮಾರಂಭ ನಡೀತಾ ಇದೆ ಅನ್ನೋದೇ ನನಗೆ ಭಾಳ ವಿಚಿತ್ರ ಅನಿಸಿದೆ. ನಮ್ಮೊಳಗೂ ಒಬ್ಬ ಹೀರೋ ಇದ್ದಾರಲ್ಲ, ಮುಮ್ಮಿಗಟ್ಟಿ ಅಂತ, ನಿಜಕ್ಕೂ ಗ್ರೇಟ್ ಹೀರೋ. ಅವರ ಪ್ರಯತ್ನ ಮತ್ತು ಧಾರವಾಡವನ್ನು ಒಂದು ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ತರುವಂಥ ಶಕ್ತಿ ನಮ್ಮ ಮುಮ್ಮಿಗಟ್ಟಿಯವರಿಗಿದೆ ಅನ್ನೋದೇ ನನಗೆ ಇವತ್ತು ಭಾಳ ಸಂತೋಷ ತಂದಿದೆ. ಮುಂದಿನ ವರ್ಷ ನಾನು ಅವರಿಗೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತವಾಗಿ ಮಾಡೋದು. ನನಗೆ ಕಲ್ಪನೆ ಇದ್ದಿದ್ದಿಲ್ಲ. ಅವ್ರು 2-3 ಸಲ ಫೋನ್ ಮಾಡಿದ್ರು,
ಇದು ಎಷ್ಟು ಆಶ್ಚರ್ಯಕರ ನನಗಿವತ್ತು ಅನಿಸ್ತಾ ಇದೆ. ನಿಜಕ್ಕೂ ಇಂಥ ಪ್ರತಿಭೆಗಳು ನಮ್ಮ ಮಧ್ಯೆ ಇದಾವಲ್ಲ, ನಾವ್ಯಾಕೆ ಹೀಗಿದ್ದೇವೆ ಅಂತ ಹೇಳಿ. ನೋಡಿ, ರಶೀದ್ ಅವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಹಿ ಸ್ಪೋಕ್ ವೆರಿ ವೆಲ್. ಸರ್, ಯುವರ್ ಕಂಟ್ರಿ ಮೇ ಬಿ ಸ್ಮಾಲ್, ಮೈ ಕಂಟ್ರಿ ಮೇ ಬಿ ವೆರಿ ಬಿಗ್, but we belong to same wavelength. We belong to third world countries. We need the films which are very powerful and which can compete with the imperialistic worlds, because this world belongs to the poor people and the small countries, because we are the deciding factors, not the imperialists, and they are living on us. They are living on our labor. That's why you spoke very well and very beautifully. You expressed your views. I felt very happy. ಅವರು ರಂಜಾನ್ ದರ್ಗಾ ಸರ್ ಅವ್ರಿಗೆ ಇಬ್ಬರು ಅಧ್ಯಕ್ಷರು ನೆನಪಿನ ಕಾರ್ಯಕ್ಕೆ ಕೊಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಇವರ ಒಂದು ಸಹಯೋಗದಲ್ಲಿ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ನಮ್ಮವರೇ ಆದ ಧಾರವಾಡದವರಾದ ರಾಜ್ಯಾಧ್ಯಕ್ಷರಾದಂಥ ಎಂ.ಎ. ಮುಮ್ಮಿಗಟ್ಟಿ ಸರ್ ಅವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ನೆರವೇರ್ತಾ ಇದೆ. ಇವತ್ತು ಧಾರವಾಡದಲ್ಲಿ ಹಿಂಗೆ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದು ದೇಶದಾಗ ಇರ್ತಾರೆ, ಇನ್ನೊಂದು ದೇಶದಾಗಿದ್ರೆ ಮತ್ತೊಂದು ದೇಶಕ್ಕೆ ಹೋಗಿರ್ತಾರೆ ಮುಮ್ಮಿಗಟ್ಟಿ ಸರ್. ಇತ್ತೀಚೆಗೆ ಸಿಗೋದೇ ಧಾರವಾಡ ಮಂದಿ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರನ್ನ ಮಾಡಿ ಅತ್ಯುತ್ತಮ ಬೇರೆ ಬೇರೆ ಭಾಷೆ ಕಲಾವಿದರಿಗೆ ಇವತ್ತು ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮವನ್ನ ಅವರು ಮಾಡ್ತಾ ಇದ್ದಾರೆ. ನಮ್ದು ಕೂಡ ರಾಜ್ಯದ ರಾಷ್ಟ್ರದ ಏಕೈಕ ಶಿಕ್ಷಕಿಯರ ಸಂಘಟನೆ, ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನೊಳಗೊಂಡಂತಹ ಸಂಘಟನೆ ಇವತ್ತು ನಮ್ಮ ಒಂದು ವೃತ್ತಿಯಲ್ಲಿ ಕೂಡ ಶೈಕ್ಷಣಿಕವಾಗಿ ಸಾಧನೆಯನ್ನ ಮಾಡಿದಂತ ಅನೇಕ ಶಿಕ್ಷಕಿಯರಿಗೆ ಕೂಡ ಅವರು ಪ್ರಶಸ್ತಿಯನ್ನ ಇವತ್ತು ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯವನ್ನ ಮಾಡಿದಂತ ಅನೇಕ ಸಾಧಕರಿಗೆ ಕೂಡ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಪ್ರಶಸ್ತಿ ಅನ್ನೋದು ನಿಲುಕದ ನಕ್ಷತ್ರವಾಗಿತ್ತು ಒಂದು ಕಾಲದಲ್ಲಿ. ಆದ್ರೆ ಎಲೆಮೆರೆಯ ಕಾಯಿಯಂತೆ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡಿದವರಿಗೆ ಇಂಥ ಮುಮ್ಮಿಗಟ್ಟಿ ಸರ್ ಅನೇಕ ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದಾರೆ. ಇನ್ನು ಅನೇಕ ಜನ ಮಾತಾಡೋರಿದ್ದಾರೆ. ಇಲ್ಲಿ ನನ್ನನ್ನು ಕರೆಸಿ ಎರಡು ಮಾತುಗಳನ್ನ ಆಡಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಆಯೋಜಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಇವತ್ತು ಮಾತಾಡಬಾರ್ದು ಅಂತ ಅನಿಸಿತ್ತು ನನಗೆ. ಸ್ವಲ್ಪ ಇವತ್ತು ಜ್ವರ ಇರೋದ್ರಿಂದ ನೆಗಡಿ ಇರೋದ್ರಿಂದ ಮಾತಾಡಬಾರ್ದಿತ್ತು. ಆದರೆ ಅನಿವಾರ್ಯ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಲ್ಲ, ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ. ಇವತ್ತೆಲ್ಲ ತುಂಬ ಖುಷಿ ಆಗುತ್ತೆ. ತಾವು ಇಷ್ಟು ಜನ ಪ್ರೀತಿಯಿಂದ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ತಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಧಾರವಾಡ ಜನರ ಕಲ್ಚರಲ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿದರು. ಎಸ್, ಯಾಕಂದರೆ ಇಲ್ಲಿ ಗಿರೀಶ್ ಕಾರ್ನಾಡ್ ಅವರು, ದ ರಾ ಬೇಂದ್ರೆ ಅವರು, ನಾವು ಅನೇಕ ವ್ಯಕ್ತಿಗಳು ನೋಡ್ತಾ ಹೋದಾಗ ಡಾಕ್ಟರ್ ಚನ್ನವೀರ್ ಕಣಿವೆ ಇರ್ಬೋದು. ಇಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ಇಲ್ಲಿ ಮನೆ ಮಾಡಿ ನಿಂತಿದೆ. ಇಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ಯಾವತ್ತೂ ಕುಣಿದಾಡ್ತಾ ಇರ್ತದೆ, ಇಲ್ಲಿ ಯಾವತ್ತೂ ನಡೆದಾಡ್ತಾ ಇರ್ತದೆ. ಅದನ್ನು ಇವತ್ತು ಮುಮ್ಮಿಗಟ್ಟಿಯವರು ಇನ್ನೂ ಹೆಚ್ಚು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಳಸ್ಬೇಕಂತ ನಾವು ತೀರ್ಮಾನ ತಗೊಂಡಿದ್ದಾರೆ. ನಾವೆಲ್ಲ ಸೇರಿ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ. ಮತ್ತು ರಾಹುಲ್ ದತ್ತು ಪ್ರಸಾದ್ ಅವರು ಈ ಈವೆಂಟಿನ ಅಧ್ಯಕ್ಷರು. ಅವರು ಸಹಿತ ಸುಮಾರು ವರ್ಷಗಳ ಕಾಲ ಕಲೆಯನ್ನು ಉಳಿಸ್ಬೇಕು, ಕಲೆಯನ್ನು ಬಳಸಬೇಕು, ಚಿತ್ರಗಳನ್ನು ಬಳಸಬೇಕು, ಇಲ್ಲಿ ಕಲೆಗಾರನ್ನ ಬೆಳೆಸ್ಬೇಕಂತ ಹಗಲು ರಾತ್ರಿ ಅವರು ಕಷ್ಟಪಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ ತಾವು ಇಲ್ಲಿ ಇವೆಂಟ್ ಅಧ್ಯಕ್ಷರಾಗಿ ಇರೋದಕ್ಕೆ. ಯಾಕಂದರೆ ನೀವು ಒಂಥರ ನಮಗೆಲ್ಲ ಜೀವ ಇದ್ದಂಗೆ ಇಲ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿ ನನಗೆ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆಲ್ಲರಿಗೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಮುನಿಕೃಷ್ಣ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ಅಗ್ನಿಸಾಕ್ಷಿ ಮುರುಘ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಸೇರಿಸಿ ಅಂತ ಹೇಳಿದ್ರೆ ಪಾಪ ಅವ್ರು ಸೇರಿಸಿಲ್ಲ. 2 ಸಿನಿಮಾ ಮಾಡಿನೂ ಯಾರು ಅಷ್ಟೊಂದು ರೆಕಗ್ನೈಸ್ ಮಾಡಲ್ಲ. ನೀವು ಕೊಟ್ಟಿದ್ದ ಪ್ರೀತಿ ಅಗ್ನಿಸಾಕ್ಷಿಯಲ್ಲಿ ರೆಕಗ್ನೈಸು ಇದು ಇನ್ನೂ 5 ವರ್ಷ ಆದ್ರೂ ಇನ್ನೂ ಅದನ್ನೇ ಕರೀತಾರೆ ಮುರುಘಾ ಅಂತೇಳಿ. ಆ ಮುರುಘಾಗಿ ಕೊಡೆ ಮುರುಘಾ ಸಿನಿಮಾ ಹೀರೋ ಅದೇ. ಅದಾಗಿ ಮುರುಘಾ ಸನ್ನಪ್ಪ 2 ಸಿನಿಮಾ ಅದೇ. ಈಗ ಇನ್ನೂ 2 ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಅಗ್ನಿಸಾಕ್ಷಿಯಲ್ಲಿ
20 TRP ತಂದುಕೊಟ್ಟಂತ ಇಡೀ ಕರ್ನಾಟಕ ಮಹಿಳಾವರು, ನನ್ನ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮಂದರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 20 TRP ಆ ಸೀರಿಯಲ್ನಿಂದ ಮಿನಿಮಮ್ ಇಲ್ಲ ಅಂದರೆ 3,500 ಜನಕ್ಕೆ ನಾನು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ತಮ್ಮಲ್ಲಿ ಯಾರನ್ನ ಆಸಕ್ತಿ ಇದ್ರೆ ಸಾರ್ ಕೇಳಿದ್ರು, ನಮ್ಮ ಮಮ್ಮಿ ಗಟ್ಟಿ ಸಾರ್ ಹತ್ರ ನಂಬರ್ ಇದೆ, ನಿಮ್ಮಲ್ಲಿ ಯಾರನ್ನ ಆಸಕ್ತಿ ಇದ್ರೆ, ಈಗ 2 ಸಿನಿಮಾ ಮಾಡ್ತಾ ಇದ್ದೀನಿ. ಒಂದು ಪ್ಯಾನ್ ಇಂಡಿಯಾ ಸತ್ಯಮಂಗಲ ಅಂತ ಹೇಳಿ ಒಂದು ಮಾಡ್ತಾ ಇದ್ದೀನಿ, ಇನ್ನೊಂದು ಬೋರಣ್ಣ ಗುಡ್ಡೆ ಅಂತ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾಗಲಿ ಚಿಕ್ಕ ಒಂದು 10 ವರ್ಷ ಮಗುವಿನಿಂದ ಹಿಡ್ದು 60 ವರ್ಷ 70 ವರ್ಷ ಅಂಕಲ್ಗಳು ಆಂಟಿಗಳು ಯಾರೇ ಇದ್ರೆ ಆಸೆ ಇದ್ರೂ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ, ನಿಮ್ಗೆ 100% ಚಾನ್ಸ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಆಕ್ಟ್ ಮಾಡಿ ಅಂತ ಕೇಳ್ತೀನಿ. ಮುನಿಕೃಷ್ಣ ಅವರೇ. And I express my heartfelt thanks to our honorable chief guest and the esteemed dignitaries here. So I also extend my sincere gratitude to all the members of the committee and every jury, every sponsors, media partners, volunteers and wonderful audience here.